ಈ ದೇಶದಲ್ಲಿ ಈಗ ಸದ್ಯಕ್ಕೆ ನಡೆಯುತ್ತಿರುವುದು ಎರಡು ಚರ್ಚೆ. ಒಂದು, ದೇಶ ಪ್ರತಿಕಾರವನ್ನು ತೆಗೆದುಕೊಳ್ಳುವುದು ಯಾವಾಗ, ಹೇಗೆ. ಎರಡನೆಯದು, ಕೇಂದ್ರ ಸರ್ಕಾರವನ್ನು, ಅದರಲ್ಲೂ ಮುಖ್ಯವಾಗಿ ಸಾಧ್ಯವಾದರೆ ನರೇಂದ್ರ ಮೋದಿಯನ್ನು ತೆಗಳುವುದು ಹೇಗೆ ಮತ್ತು ಕಟ್ಟಿ ಹಾಕುವುದು ಹೇಗೆ ಎಂಬ ರಾಜಕಾರಣ. ಈ ಎರಡಕ್ಕೆ ಜಾಗ ಇದ್ದಂಗಿದೆ, ಇನ್ನೇನು ಇದ್ದಂಗೆ ಕಾಣಿಸ್ತಿಲ್ಲ. ಎರಡನೆಯದನ್ನು ಅದೊಂದು ಚಾಳಿ ರೋಗ, ವೈರಸ್ಸು, ಹಾಗಾಗಿ ಅದಕ್ಕೆ ಯಾವುದಕ್ಕೂ ಔಷಧಿ ಇಲ್ಲ. ಮೊದಲನೆಯದಕ್ಕೆ ನನ್ನ ಪ್ರಕಾರ ಇವತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಭಾರತೀಯ ಸೇನೆಗೆ ಪ್ರಧಾನಮಂತ್ರಿಗಳು ತಮ್ಮ ಮೋದಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಸಂಜೆ ನಡೆದಂತಹ ಅತ್ಯಂತ ಪ್ರಮುಖ ಸಭೆಯಲ್ಲಿ ಅವರು ರಕ್ಷಾ ಮಂತ್ರಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು 3 ಪಡೆಯ ಮುಖ್ಯಸ್ಥರುಗಳು ಹಾಜರಿದ್ದಂತಹ ಸಭೆ. ಅಲ್ಲಿ ಅವರು 3 ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ನಿಮಗೆ ಯಾವ ಸಮಯದಲ್ಲಿ ಯಾವ ಸ್ವರೂಪದಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಇದೆ, ಹಾಗೆ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಏನು ಹೇಳಿದ್ರಂತೆ ಮೋದಿ? ಮಾಹಿತಿ ಸಭೆಯ ನಂತರ ಸರ್ಕಾರಿ ಮೂಲಗಳಿಂದ ಬಂದಿರೋ ಪ್ರಕಾರದಲ್ಲಿ ಈ ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು. ನಾವು ನಿಮಗೆ ನಾನು ಪರಮಾಧಿಕಾರವನ್ನು ಕೊಡ್ತಾ ಇದ್ದೇನೆ, ಸಮಯ ನೋಡಿಕೊಂಡು ನೀವೇ ನಿರ್ಧಾರ ಮಾಡಿ ದಾಳಿ ಹೇಗೆ ಅಂತ ಮತ್ತು ಯಾವ ರೀತಿ. ನಮ್ಮ ಸೇನೆಯ ಕ್ಷಮತೆ ಕಾರ್ಯದ ಬಗ್ಗೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ನಿಮಗೆ ನಾನು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರಂತೆ. ಅಂದರೆ ಇದರ ಅರ್ಥ ಯುದ್ಧ ಅಂತ ಭಾವಿಸ್ಬೇಕಾ? ಆಗಿಲ್ಲ. ದಿಸ್ ಇಸ್ ದಿ ಮಿಸ್ಟೇಕ್ ಆಫ್ ಭಾಳ ನಮ್ಮ ದೇಶದ ಜನನೂ ಹೌದು, ಕೆಲವು ಸರಿ ಮೀಡಿಯಾನೂ ಹೌದು. ಇದು ಯುದ್ಧ ಅಂತ ಹೇಳಿಲ್ಲ ಅವರು, ಕ್ರಮ ಅಂತ ಹೇಳಿದ್ದಾರೆ. ಅದು ಯುದ್ಧ ಅಂತಲೇ ಯಾಕೆ ಆಗಬೇಕು? ಯುದ್ಧ ಅಂತಲ್ಲ. ಆದರೆ ಈ ಇಡೀ ಸ್ಟೇಟ್ಮೆಂಟಿನ ಒಂದು ಅರ್ಥ ಏನು, ಹೇಳದೇ ಇರುವ ಅರ್ಥ ಏನು ಅಂದರೆ, ಸಾಮಾನ್ಯವಾಗಿ 2 ದೇಶಗಳ ಮಧ್ಯೆ ಇಂತಹ ಕ್ರಮಗಳಾಗಬೇಕಾದ್ರೆ ಆರ್ಮಿಗಳು, ಏರ್ಫೋರ್ಸು, ನೇವಿಗೆ ಏನೋ ಒಂದು ಪ್ಲ್ಯಾನ್ಗಳಿರುತ್ತವೆ. ಆದರೆ ಅದಕ್ಕೆಲ್ಲ ಬಹುಮುಖ್ಯವಾಗಿ ಬೇಕಾಗೋದು ರಾಜಕೀಯ ಕ್ಲಿಯರೆನ್ಸ್. ದಿ ಪೊಲಿಟಿಕಲ್ ಮಾಸ್ಟರ್ಸು ಕ್ಲಿಯರ್ ಮಾಡಬೇಕು ಅದನ್ನು, ಆ ತೀರ್ಮಾನಗಳನ್ನು. ಇಲ್ಲದಿದ್ದರೆ ಅವುಗಳು ಜಾರಿಗೆ ಬರೋಕ್ಕಾಗಲ್ಲ. ಡೆಮೊಕ್ರೆಟಿಕ್ ಆಗಿದ್ದಾಗ ಮಿಲಿಟ್ರಿ ರೂಲ್ ಇದ್ದರೆ ಮಿಲಿಟ್ರಿ ಮುಖ್ಯಸ್ಥರೇ ತೊಗೊಂಡ್ಬಿಡ್ತಾರೆ ಆ ತೀರ್ಮಾನನ, ಸಮಸ್ಯೆ ಅಲ್ಲ ಅವ್ರುಗಳಿಗೆ. ಬಟ್ ಈ ಡೆಮೊಕ್ರಸಿಲಿದ್ದಾಗ ಪೊಲಿಟಿಕಲ್ ಲೀಡರ್ಗಳು ಕ್ಲಿಯರೆನ್ಸ್ ಕೊಡಬೇಕು. ನನ್ನ ಪ್ರಕಾರ ಇವತ್ತು ಕೇಂದ್ರ ಸರ್ಕಾರ, ಪ್ರೈಮ್ ಮಿನಿಸ್ಟ್ರು ಪೊಲಿಟಿಕಲ್ ಕ್ಲಿಯರೆನ್ಸನ್ನು ದಯಪಾಲಿಸಿದ್ದಾರೆ ಅವ್ರಿಗೆ. ಹಾಗೆಂದ ಮಾತ್ರಕ್ಕೆ ಇವರು ಹೇಳಿದ ಮೇಲೆ ಈ 3 ಜನ ತಮ್ಮ ಹೆಡ್ ಕ್ವಾರ್ಟರ್ಸ್ಗೆ, ಕೇಂದ್ರ ಕಚೇರಿಗೆ ಹೋಗಿ ಈಗ ಪೇಪರು ಪೆನ್ನು ತೊಗೊಂಡು ಈಗ ಪ್ರೈಮ್ ಮಿನಿಸ್ಟರ್ ಹೇಳಿದಾರಪ್ಪ ನಾವೇ ಮಾಡಬೇಕಂತೆ, ಹೆಂಗೆ ಮಾಡೋಣ, ಎಲ್ಲಿಂದ ಹೋಗೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಅಂತ ಅಲ್ಲ. ಐ ಥಿಂಕ್ ಆಲ್ ದೋಸ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಇವೆಲ್ಲ ಫಾರ್ಮ್ಯುಲೇಟ್ ಆಗೋಗಿರುತ್ತೆ ಈಗಾಗಲೇ. ಅದರಲ್ಲಿ ಯಾವುದು ಆಯ್ಕೆ ಆಗಬೇಕು, ಯಾವ ರೂಪದಲ್ಲಿ ಆಯ್ಕೆ ಆಗಬೇಕು, ಹೇಗಾಗಬೇಕು, ಯಾರ್ಯಾರ ಪಾತ್ರ ಏನು, ಅದಕ್ಕೆ ಬೇಕಾಗಿರುವ ಪೂರ್ವ ತಯಾರಿಗಳೇನು, ಶಸ್ತ್ರಾಸ್ತ್ರಗಳ ರೂಪದಲ್ಲಿರಬಹುದು, ಸೈನಿಕರ ಸಾಮರ್ಥ್ಯದ ರೂಪದಲ್ಲಿರಬಹುದು, ತಾಂತ್ರಿಕವಾಗಿ ಇರಬಹುದು, ಎಲೆಕ್ಟ್ರಾನಿಕ್ ಉಪಕರಣಗಳ ವಿಚಾರದಲ್ಲಿರಬಹುದು, ಆಹಾರ ಪದಾರ್ಥಗಳ ವಿಚಾರದಲ್ಲಿ ಇರಬಹುದು, ಮತ್ತು ಶಸ್ತ್ರಾಸ್ತ್ರ ಮದ್ದು ಗುಂಡುಗಳ ಸರಬರಾಜಿನ ರೂಟ್ಗಳಿರಬಹುದು, ಅಂದರೆ ಸಪ್ಲೈ ಚೈನ್ ಇರಬಹುದು. ಎಲ್ಲ ತೀರ್ಮಾನ ಮಾಡಿರ್ತಾರೆ. ಅದರಲ್ಲಿ ದೇ ವಿಲ್ ಹ್ಯಾವ್ ಟು ಪ್ರಿಪೇರ್ ದ ಸ್ಟ್ರಾಟಜಿ. ಯುದ್ಧ ಒಂದನ್ನು ನಡೆಸಬೇಕಾದ್ರೆ ನೀವೆಲ್ಲ ನೋಡಿರ್ತೀರಲ್ಲ, ಅದಕ್ಕೆ ಒಂದು ತಂತ್ರ ಇದೆ. ಆ ತಂತ್ರ ರೂಪದಲ್ಲಿ ನಡೀಬೇಕು. ಸುಮ್ಮನೆ ಬೆಳಗ್ಗೆ ಎದ್ದು ಬಂದು ಹಿಡ್ಕೊಂಡು ಟಕ 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 ಅಂತ ಫಿಲಮಲ್ಲಿ ನೋಡಿದಂಗೆ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ. ಹಾಗಾಗಿ ಆ ಕ್ಲಿಯರೆನ್ಸ್ ಸಿಕ್ಕಿದೆ ಅನಿಸುತ್ತೆ ಆರ್ಮಿ, ನೇವಿ, ಏರ್ಫೋರ್ಸ್ಗೆ. ಅವರು ಆ ಪ್ರಕಾರದಲ್ಲಿ ಏನೋ ಒಂದು ಕ್ರಮ ತಗೋತಾರೆ. ಪೊಲಿಟಿಕಲ್ ಕ್ಲಿಯರೆನ್ಸನ್ನು ಕೊಟ್ಟಿದ್ದಾರೆ. ನಾಳೆ ಮೋಸ್ಟ್ಲಿ ಪ್ರೈಮ್ ಮಿನಿಸ್ಟ್ರು ಕ್ಯಾಬಿನೆಟ್ ಇದೆ ಅನಿಸುತ್ತೆ, ಅಲ್ಲೂ ಅದೇ ಕ್ಲಿಯರೆನ್ಸನ್ನೇ ಹೇಳ್ತಾರೆ ಅಂತ ಕಾಣುತ್ತೆ. ನಾನು ಕ್ಲಿಯರೆನ್ಸ್ ಪೊಲಿಟಿಕಲಿ ಹಿಂಗೆ ಕೊಟ್ಟಿದ್ದೀನಿ, ಅವ್ರು ಏನೇನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಎಸ್, ಹೀಗಾಗಿದ್ರೆ ಪಾಕಿಸ್ತಾನ ಬೆಲೆ ತೆರಬೇಕಾಗತ್ತೆ. ಈಗಾಗಲೇ ಅವ್ರು ಪದೇ ಅಪ್ರೋಚ್. ಪಾಕಿಸ್ತಾನ ಬೆಲೆ ತೆರಬೇಕಾಗತ್ತೆ, ಇಲ್ಲವೇ ಇಲ್ಲ. ತೆರೆ ಕೊಡಲೇಬೇಕಾಗತ್ತೆ, ಬೆಲೆ ಕೊಡಲೇಬೇಕಾದಕ್ಕೆ ತಲೆ. ಯಾವಾಗ, ಎಲ್ಲಿ, ಯಾವ ರೂಪದಲ್ಲಿ ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದೀಗ. ಆರ್ ವಿ ಗೋಯಿಂಗ್ ಫಾರ್ ಎ ಫುಲ್ ಸ್ಕೇಲ್ ವಾರ್ಗೆ ಇಳಿತಾ ಇದ್ದೀವಾ ಇಸ್ ಎ ಕ್ವಶನ್.
ಕೆಲವೊಮ್ಮೆ ಫುಲ್ ಸ್ಕೇಲ್ ಫುಲ್ ಬ್ಲೋನ್ ಅಂದರೆ ಪೂರ್ಣ ಪ್ರಮಾಣದ ಯುದ್ಧವನ್ನು ನಾವೇ ಪ್ರಕಟ ಮಾಡ್ಕೊಂಡು ಹೊರಡಬಹುದು. ಕೆಲವೊಮ್ಮೆ ನಾವು ಪ್ರಕಟ ಮಾಡದಿದ್ದರೂ ಆರಂಭ ಆದ ಮೇಲೆ ಅದು ಪೂರ್ಣ ಪ್ರಮಾಣದ ಯುದ್ಧ ಸ್ವರೂಪವನ್ನು ಪಡ್ಕೊಂಡ್ಬಿಡ್ಬೋದು. ಅದು ಫಾರ್ ಎಕ್ಸಾಂಪಲ್ ರಷ್ಯಾ ಯುಕ್ರೇನ್ ಮೇಲೆ ಆಪರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಪೆಷಲ್ ಆಪರೇಷನ್ಸ್ ಅಂತ ಕರೀತು ಅದನ್ನು. ಅವರು ಅದನ್ನು ಯುದ್ಧ ಅಂತ ಕರೀಲೇ ಇಲ್ಲ ಆವತ್ತಿನ ದಿನ. ದೇ ಜಸ್ಟ್ ಕಾಲ್ಡ್ ಇಟ್ ಸ್ಪೆಷಲ್ ಆಪರೇಷನ್ಸ್ ಅಂದರು. ಏನು ಸ್ಪೆಷಲ್ ಆಪರೇಷನ್ ಅಂದರೆ ಒಂದಿಷ್ಟು ಪ್ರದೇಶಗಳಲ್ಲಿ ನಾವು ಸ್ಪೆಷಲ್ ಆಪರೇಷನ್ ಮಾಡ್ತಾ ಇದ್ದೀವಿ, ಯುದ್ಧ ಅಂತ ಕರೀಲಿಲ್ಲ. ಬಟ್ ಈಗ ಅದು ಯುದ್ಧದ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ ಅಂತ ಎಲ್ಲರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಹಾಗೆ ನಮ್ಮಲ್ಲೂ ಆಗ್ಬೋದು. ಎರಡನೇದು, ನಮ್ಮ ಯುದ್ಧವನ್ನು ನಾವು ಲಿಮಿಟೆಡ್ ಸ್ಪೇಸಲ್ಲೇ ಇಟ್ಕೋಬೋದು ಅನ್ಸತ್ತೆ, ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಲೈಕ್ ಕಾರ್ಗಿಲ್ ಯುದ್ಧ ಇದ್ದಂಗೆ ನಮ್ಮ ಪಾಕಿಸ್ತಾನದ ಮಧ್ಯೆ ಕಾರ್ಗಿಲ್ ವಾರ್ ನಡೆದ್ರು ಅದು ಪೂರ್ಣ ಪ್ರಮಾಣದ ಯುದ್ಧ ಸ್ವರೂಪವನ್ನು ಪಡೀಲಿಲ್ಲ. ಕಾರ್ಗಿಲ್ಗೆ ಸೀಮಿತವಾಗಿ ನಿಂತ್ಕೊಂಡಿತ್ತದು, ಅಲ್ಲಲ್ಲೇ ನಡೀತಾ ಇದ್ದಂಥ ಯುದ್ಧ ಅದು. ಹಾಗೆ ಈಗಲೂ ಆಗ್ಬೋದು. ಅಸ್ಯೂಮ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಹಂಗಾಗತ್ತೆ ಅಂತಲ್ಲ. POKನ ವಶಪಡಿಸಿಕೊಳ್ಳಲೇಬೇಕು ಅನ್ನೋ ನಿರ್ಧಾರಕ್ಕೆ ನಾವು ಬರ್ತೀವಿ ಅಂತ ಅಂದ್ಕೊಳ್ಳೋಣ. ಆಗ ಐದರ್ POK ಮೇಲೆ ನಡೆಯಬಹುದಾದ ಈ ಆಪರೇಷನ್ ಏನಿದೆ ಅಲ್ಲಿಗೆ ಸೀಮಿತವಾಗಿ ನಡೆಯುತ್ತೋ ಅಥವಾ ಪೂರ್ಣ ಪ್ರಮಾಣದ ಯುದ್ಧವಾಗಿ ರಾಜಸ್ಥಾನ, ಗುಜರಾತ್, ಪಂಜಾಬ್ ಬಾರ್ಡರ್ಗಳಿಗೆ ಆ ಕಡೆಗೂ ಸ್ಪ್ರೆಡ್ ಹಾಕೊಂಡು ಬರುತ್ತೋ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಹಾಗಾಗಿ ಇದು ಯಾವ ರೂಪದಲ್ಲಿ ಆಗತ್ತೆ ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಆಗತ್ತೆ, ಆಗದೆ ಅಂತೂ ಇರಲ್ಲ. ಅಷ್ಟನ್ನು ಮಾತ್ರ ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕು. ಓಕೆ, ಪಾಕಿಸ್ತಾನಕ್ಕೆ ಏನು ಅರ್ಥ ಮಾಡ್ಕೊಳ್ಳುತ್ತೆ? ಅದು ಅರ್ಥ ಮಾಡ್ಕೊಳ್ಳೋಕೆ ಏನಿಲ್ಲ ಅಂತ ನನ್ನ ಪ್ರಕಾರದಲ್ಲಿ. ಪಾಕಿಸ್ತಾನದ ಹತ್ರ ಇರೋದು ಬರೀ ಬುರ್ಡೆ ಮತ್ತು ಬಲೂನ್ ಅಷ್ಟೇ. ನ್ಯೂಕ್ಲಿಯರ್ ಅಸ್ತ್ರ ಇದೆ ಅನ್ನೋದನ್ನೊಂದನ್ನು ಹೇಳಿಕೊಂಡು ಓಡಾಡೋದು ಬಿಟ್ಬಿಟ್ರೆ ಅವ್ರ ಹತ್ರ ಏನೂ ಇಲ್ಲ ಅನ್ನೋದು ಒಳಗಡೆ ಇರೋರಿಗೆ ಗೊತ್ತಿದೆ. ಕೆಲವು ಸರಿ ಕೆಲವ್ರ ಮನೆಗೆ ನೀವು ಹೋದಾಗ ಅವ್ರ ಮನೆಯಲ್ಲಿ ಸಾಕಿರುವ ನಾಯಿಯನ್ನು ನೋಡಿದ್ರೆ ಒಳಗೆ ಹೋಗೋದಾ, ಗೇಟಿಂದಲೇ ಹೋಗೋದು ಬೇಡ ಅನಿಸ್ಬಿಡುತ್ತೆ. ಅಷ್ಟು ಗಾಬರಿ ಓಡಿಸುತ್ತೆ. ಹಂಗಿರುತ್ತೆ ಅದು. ಇಷ್ಟಿಷ್ಟು ದಕ್ಕೂದಲ್ಲಿ ಬಿಟ್ಕೊಂಡು ಇಷ್ಟಿಷ್ಟಾಗಲ್ಲ ಮಕ ಇಟ್ಕೊಂಡು ಹೆಂಗಿರುತ್ತೆ. ಏನು ಮಾಡಲ್ಲ, ಬನ್ನಿ 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 ಅಂತ ಒಳಗೆ ಕರ್ಕೊಂಡು ಒಳಗೋದ ಮೇಲೆ ಗೊತ್ತಾಗುತ್ತೆ ಅದು ಮಧುಮಣಿ ಅಂತ. ಕೆಲವು ಸರಿ ಪಾಕಿಸ್ತಾನ ಹಾಗೆ ಸುಮ್ಮನೆ ಬೌ 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 ಅನ್ನತ್ತೆ. ಪಾಕಿಸ್ತಾನದ ಒಳಗಡೆ ಇರುವ ಸ್ಥಿತಿ ಹೊರಗಡೆ ಇರುವ ಸ್ಥಿತಿ ಬೇರೆ. ಒಳಗಡೆ ಮೈ ತುಂಬ ರೋಗ ಇಟ್ಕೊಂಡು ಮೇಲೊಂದು ಸೂಟು ಮತ್ತು ಒಂದು ಟೈ ಕಟ್ಕೊಂಡು ಒಂದಿಷ್ಟು ಹತ್ರನ ಟಿಂಗ್ 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 ಅಂತ ಹೊಡ್ಕೊಂಡು ಹೊರಕ್ಕೆ ಬಂದುಬಿಟ್ರೆ ಒಳಗಡೆ ಇರೋ ರೋಗ ವಾಸಿ ಆಗತ್ತೆಯೇ? ಪಾಕಿಸ್ತಾನದ ಸ್ಥಿತಿ ಇವತ್ತು ಅದೇನೆ. ಒಳಗಡೆ ನಾರ್ತಾ ಇದೆ ಕೊಳತು ಆ ದೇಶ. ಹೊರಗಡೆ ಸೂಟು ಬೂಟು ಹಾಕ್ಕೊಂಡೆಲ್ಲ ಶೋಕಿ ಮಾಡ್ತಿದ್ದಾರಷ್ಟೇ. ಆದರೂ ಆ ಬಂಡತನಕ್ಕೆ ಏನು ಸರ್ ವಿಶ್ವಾಸ? ಎಕ್ಸಾಕ್ಟ್ಲಿ. ಅದು ಯಾವಾಗಲೂ ಇದನ್ನೇ ನಾನು ಪೋಗರು ಅಂತ ಕರೆಯುವುದು. ಇದು ಭಿಕ್ಷುಕ ಪೋಗರ್, ಇದು ಪೋಗರ್ ಇದು ಅಷ್ಟೇ. ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಒಂದು ಲಾಂಗ್ ಡ್ರಾನ್ ವಾರನ್ನು, ದೀರ್ಘಕಾಲದ ಒಂದು ಯುದ್ಧವನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲವೇ ಇಲ್ಲ. ಆದರೂ ನಾವು ರೆಡಿ ಅಂತಾರೆ, ಹೇಳ್ತಾರೆ. ನೀವು ಹೇಳಲ್ವೇನ್ರಿ? ಈಗ ಏನಾರು ನಿಮ್ಮನ್ನು ಕೇಳಿದ್ರೆ ನೀವು ಹೇಳಲ್ವನ್ ರೆಡಿ ಅಂತಂಗಾನೆ? ಹಾಗೆ ಅವರು ಹೇಳ್ತಾರಷ್ಟೆ. ಟೆಸ್ಟ್ ಮಾಡಿದ್ರೆ ತಾನೇ ಸಿಗಾಕೊಳ್ಳೋದೆಲ್ಲ. ನಮಗೆ ಗೊತ್ತಿದೆ ಈ ಕೇಸಲ್ಲಿ ಏನು ಅಂತ. IMF ಇಂದ ಲೈಫ್ ಲೈನಲ್ಲಿದ್ದಾರೆ. ಸೌದಿ ಅರೇಬಿಯಾ ಕೊಡ್ತಿರೋ ಭಿಕ್ಷಕದ ದುಡ್ಡದಲ್ಲಿದ್ದಾರೆ. ಲಾರ್ಜೆಸ್ಟ್ ಇದು. ಒಂದಿಷ್ಟು ದುಡ್ಡನ್ನು ಅವಾಗ ಯಾರೋ ದುಬೈದು UAE ಕಿಂಗ್ಗಳು ಅವರು ಇವರು ಪಾಪ ಕೊಟ್ಟಿದ್ದಾರೆ. ಇಲ್ಲಿ ದೇರ್ ಇಸ್ ನೋ ಮನಿ, ನಂಬರ್ 1. ನಂಬರ್ 2, ದಟ್ಸ್ ಓಕೆ. ಬರೀ ಹೊಟ್ಟೆನಲ್ಲಿ ಹೊಡೆದಾಡೋಣ, ಬೇಕಾದ್ರೆ ಯುದ್ಧ ಮಾಡೋಣ ಅಂತ ಅನ್ಬೋದೇನೋ, ದಟ್ಸ್ ಓಕೆ. ಬಟ್ ದಿ ಟ್ರಬಲ್ ಇನ್ ಸೈಡ್, ಬಲೂಚ್ ಸೈಡಲ್ಲಿ ಎಂಥ ಲೆವೆಲ್ಗೆ ಎದ್ದುಬಿಟ್ಟಿದೆ ಅಂತಂದರೆ ಇವರ ವಿರುದ್ಧವಾದಂತಹ ಕೂಗು. ಇವರೊಂಚೂರು ಕಿಮಕ್ ಅಂದರೆ ಅದು ಬೇರೆ ಆಗತ್ತೆ. ಆ ಲೆವೆಲ್ಗೆ ಬಂದಿದೆ ಅಲ್ಲಿ. ಒಂದು ಹಾಳಾಗೋಗ್ಲಿ ಅದು ಒಂದೇನಾ ಅಂದರೆ ಇಲ್ಲ. ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ಯಾವ ಲೆವೆಲಲ್ಲಿದೆ ಅಸಮಾಧಾನ, ಪರ್ಟಿಕ್ಯುಲರ್ಲಿ ಪಂಜಾಬ್ ಮತ್ತು ಈ ಸಿಂಧ್ ಪ್ರಾಂತ್ಯಗಳ ವಿಚಾರದಲ್ಲಿ ಅಂತಂದರೆ, ಪಂಜಾಬೇ ಜಾಸ್ತಿ. ಇವರೆಲ್ಲ ಪಂಜಾಬ್ ಕಡೆಯವರು, ಈ ನವಾಜ್ ಶರೀಫು ಇವರೆಲ್ಲ ಎಲ್ಲ ಸಿರಿವಂತರ ಕಡೆಯವರು, ಸಿರಿವಂತ ಫಾರ್ಮರ್ಸು ಅಥವಾ ಇಂಡಸ್ಟ್ರಿಯಲಿಸ್ಟು ಡ್ಯಾಶ್ ಡ್ಯಾಶ್. ಅವರಲ್ಲಿ ಎದ್ದು ಬಿದ್ದಿದ್ದಾರೆ ಅಲ್ಲಿ ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ ದಿನ ಬೆಳಗಾದರೆ. ಹಾಗಾಗಿ ಆಂತರಿಕವಾಗಿ ಪಾಕಿಸ್ತಾನ ಈಸ್ ಸಿಂಪ್ಲಿ ನಾಟ್ ಯುನೈಟೆಡ್. ನಾವು ಯುನೈಟೆಡ್ಡಾ? ಎಸ್, ನಾವು ಯುನೈಟೆಡ್. ಮೈಯನ್ನು ಅಲ್ಲಲ್ಲಿ ಪರ್ಚ್ಕೋತಾ ಇರ್ತೀವಿ ಅಷ್ಟೇ. ಲೈಕ್ ದಿನೇಶ್ ಗುಂಡೂರಾವ್, ತಿಮ್ಮಾಪುರ, ಸಿದ್ದರಾಮಯ್ಯ,
ಅದು ಯಾರೋ ಒಬ್ಬ SP ಯಾವನೋ ಒಬ್ಬ ಕಂತ್ರಿ MLA ಇನ್ಯಾವನೋ ಒಬ್ಬ ಸುಮ್ಮನೆ ಅಲ್ಲಲ್ಲ ಗಾಯ ಒಂದು ಹಂತಕ್ಕೆ ಬಂದಾಗ ಸಮಾಸ ಪಡಪ್ಪ ಅಂತ ಎಲ್ಲ ದೂರ ಹೋಗ್ಬಿಡ್ತಾರೆ. ಆಮೇಲೆ ಹೋಗ್ತಿದ್ರೆ ಬಡದಾಕ್ಬಿಡ್ತೀವಿ ಇಲ್ಲಿ. ಆಮೇಲೆ ಹೌದಾ, ಅವಾಗ ತೋರಿಸ್ಲೇಬೇಕು. ನಮ್ಮಲ್ಲಿ ಹಂಗೆ ಅಲ್ಲ, ಹಂಗಲ್ಲ, ರಿವರ್ಸೇ ಇದೆ, ಆ ನಿಲುವು ಬಂದಾಗ್ಬಿಟ್ಟಿದೆ ಕಂಪ್ಲೀಟ್ಲಿ. ಹಾಗಾಗಿ ಪಾಕಿಸ್ತಾನ ಈಸ್ ಡೆಫಿನೆಟ್ಲಿ ನಾಟ್ ಇನ್ ಎ ಪೊಸಿಷನ್ ಟು ರನ್ ಎ ವಾರ್. ಅಸ್ತ್ರಗಳಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಓಕೆ, ಒಂದಿಷ್ಟು ಚೈನಾ ಮೇಡ್ ಫೈಟರ್ ಜೆಟ್ಗಳಿವೆ ಜೆ ಸೀರೀಸಲ್ಲಿ. ಒಂದಿಷ್ಟು ಶಾರ್ಟು ಮತ್ತು ಮೀಡಿಯಮ್ ರೇಂಜಲ್ಲಿರೋಂಥ ಒಂದು 2-3 ಮಿಸೈಲ್ಸನ್ನು ಅವ್ರಿಗೆ ಕೊಟ್ಟಂಗಿದೆ ಚೈನಾ. ಪಾಕಿಸ್ತಾನದ ಕೈಲೇನೆ ತನ್ನ ಬತ್ತಳಿಕೆಯಲ್ಲಿ ಗಜ್ನವಿ, ಗೌರಿ, ಶಾಹೀನ್ ಮಿಸೈಲ್ಗಳು ಇವೆ. ನಾನು ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅದನ್ನು. ಆದರೆ ದಿ ಪ್ರಾಬ್ಲಮ್ ಈಸ್ ಅದನ್ನು ಎಷ್ಟು ದಿನ ಸಸ್ಟೈನ್ ಮಾಡ್ತೀರಿ? ಯುಕ್ರೇನ್ಗಿರುವ ಬಹುದೊಡ್ಡ ಸಮಸ್ಯೆ ಏನು ಅಂದರೆ ಯುದ್ಧ ಮಾಡುವ ಉತ್ಸಾಹಕ್ಕೆ ಕೊರತೆ ಅಲ್ಲ, ಅಸ್ತ್ರ ಇಲ್ಲ. ಒಂದು ವೇಳೆ ಅಸ್ತ್ರ ಇದ್ದರೆ ಅದಕ್ಕೆ ಬೇಕಾದ ಮದ್ದು ಗುಂಡು, ಶಸ್ತ್ರಾಸ್ತ್ರಕ್ಕೆ ಬೇಕಾದ ಮದ್ದು ಗುಂಡು ಇಲ್ಲ, ಅಂದರೆ ಶೆಲ್ ಇಲ್ಲ. ಫಾರ್ ಎಕ್ಸಾಂಪಲ್, ಯು ಜಸ್ಟ್ ಸ್ಟಾರ್ಟ್ ಎ ವಾರ್ ವಿತ್ ಹೊವಿಟ್ಸರ್ ಗನ್ಗಳಲ್ಲಿ ಸ್ಟಾರ್ಟ್ ಆಯಿತು ವಾರ್ ಅಂತ ಇಟ್ಕೊಳ್ಳೋಣ. ನಾಳೆ LOCನಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗುತ್ತೆ, ಇನ್ನೊಂದು ವಾರದಲ್ಲೋ 8 ದಿನದಲ್ಲೋ ಆಗುತ್ತೆ ನನ್ನ ಪ್ರಕಾರದ. ಸ್ಮಾಲ್ ಆರ್ಮ್ಸಲ್ಲಿ ಇದ್ದಂಗಿದೆ. ದೇ ವಿಲ್ ಗ್ರ್ಯಾಜುಯೇಟು ಹೊವಿಟ್ಸರ್ ಲೆವೆಲ್ಸ್ಗೆ ಬಂದೇ ಬರ್ತಾರೆ, ಅದು ಯಾವ ಅನುಮಾನನೂ ಇಲ್ಲ. ಅದಕ್ಕೆ ಶೆಲ್ಗಳು ಬೇಕು. ಅದು ದಪ್ಪದನ್ನು ನೋಡಿದ್ದೀರಾ, ಹಿಂಗೆ ಎತ್ಕೊಂಬಂದು ಹಿಂಗೆ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಡಮ್ ಅನ್ನಿಸ್ತಾರೆ, ಅದು ಡಬಾರ್ ಅಂತ ಒಂದು ಹಿಂದಕ್ಕೆ ಬೀಳುತ್ತೆ, ಇನ್ನೊಂದು ಹಾಕ್ತಾರೆ. ಇದನ್ನು ತಯಾರಿ ಮಾಡಕ್ಕೆ ಬೇಕಲ್ಲ, ಸಪ್ಲೈ ಆಗಬೇಕಲ್ಲ. ಅದು ಸಿಂಪಲ್ ಪಿಸ್ತೂಲ್ ವೆಪನ್ ತೊಗೊಂಡೋದ್ರೆ ಗುಂಡು ಇದು ಬೇಕಲ್ಲ, ಗುಂಡು ಬೇಕಲ್ಲ, ಅದಕ್ಕೆ ಸಪ್ಲೈ ಆಗಬೇಕಲ್ಲ. ಅದು ಅಲ್ಲಿ ನೀವು ರೇಷನ್ ಮಾಡೋಕ್ಕಾಗಲ್ಲ ಯುದ್ಧದಲ್ಲಿ. ನೋಡ್ಕೊಂಡು ಹೊಡೆಯೋ 500 ಕಳಿಸಿದ್ದೀನಿ ಅಂತ ಚೌಕಾಸಿ ಮಾಡೋಕ್ಕಾಗಲ್ಲ. ವೇರ್ ಇಸ್ ಪಾಕಿಸ್ತಾನ್ ಇನ್ ದಿಸ್ ಇಶ್ಯೂ? ದೇ ನೋ ಇಟ್, ಅವ್ರಿಗೆ ಗೊತ್ತಿದೆ ಇದು. ಓಕೆ, ಲೆಟ್ಸ್ ಸಿ, ನೋಡೋಣ. ಇನ್ನು ರಕ್ಷಣಾ ಸಚಿವರು, ಸೇನಾ ಮುಖ್ಯಸ್ಥರ ಹೋಗ್ಲಿ, ಯುದ್ಧ ಚೈನಾ ಎಲ್ಲ ನೋಡ್ಕೊಂಡು ಮಾತಾಡಿಪ್ಪ, ಎಲ್ಲ ಸಮಾಧಾನ ಮಾಡ್ಕೊಂಡು ಎಲ್ಲ ಕಂಟ್ರೋಲ್ ಮಾಡ್ಕೊಂಬಿಡಿ, ಎಲ್ಲ ನಿಲ್ಲಿಸ್ಬಿಡಿ ಇದನ್ನ. ಅಮೇರಿಕಾ ಇಬ್ರು ಮಾತಾಡ್ಕೊಂಬಿಡಿ, ಸಮಾಧಾನ ಮಾಡ್ಕೊಂಬಿಡಿ. ಅಮೇರಿಕಾ, ಯುರೋಪು ಎಲ್ಲ ನೋಡ್ಕೊಳ್ಳಿ. ಪ್ರಾಬ್ಲಮ್ ಇವತ್ತಿನ ವರ್ಲ್ಡಲ್ಲಿ ಯಾವ ದೇಶಕ್ಕೂ ಇನ್ನೊಂದು ದೇಶದ ಯುದ್ಧವನ್ನು ನಿಲ್ಲಿಸುವ ಶಕ್ತಿ ಇಲ್ಲ, ಯಾವ ದೇಶಕ್ಕೂ ಇಲ್ಲ. ಚೈನಾ ಬಾಯಿಗೆ ಮಾತಾಡ್ಬೋದು ಕೂತ್ಕೊಂಡು ಮೇಲ್ಗಡೆ, 4 ಮಿಸೈಲು ಕೊಡ್ಬೋದು, ನಾಳೆ ಪಾಕಿಸ್ತಾನಕ್ಕೆ ಸಪೋರ್ಟು ಮಾಡ್ಬೋದು, ಮಾಡತ್ತೆ ನನ್ನ ಪ್ರಕಾರದಲ್ಲಿ. ಆದರೆ ಯುದ್ಧ ನಿಲ್ಸಕ್ಕಾಗಲ್ಲ ಚೈನಾ ಅಂದ ನಮ್ಮನ್ನ. ಕಾರಣ, ನಾಳೆ ಚೈನಾ ತೈವಾನ್ ಮೇಲೆ ಮಾಡಿದಾಗ ಇದೇ ಹೇಳ್ತೀವಿ ನಾವು, ಎಲ್ಲ ಏನು ಮಾಡಬಾರ್ದು, ಎಲ್ಲ ಸಮಾಧಾನ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಮಾಡ್ಕೋತಾರ ರಷ್ಯಾಗೆ ನಾವು ಫೋನ್ ನೋಡಿ, ಇದು ಪುಟಿನ್ ಅದು ಸ್ವಲ್ಪ ನಿಲ್ಸಪ್ಪ, ಎಲ್ಲ ಅದೆಲ್ಲ ಈಗೆಲ್ಲ ಸಮಾಧಾನ ಮಾಡ್ಕೊಳಪ್ಪ ಮಾಡ್ತಾರಾ? ಅಮೇರಿಕನ್ಸ್ಗೆ ಯಾರು ಫೋನ್ ಮಾಡಿಬಿಟ್ಟು ಆ ಹೂತೀಸು ಇದಕ್ಕೆಲ್ಲ ಅದೆಲ್ಲ ಮಾಡಬಾರ್ದಪ್ಪ, ಆದರೆ ಇಸ್ರೇಲ್ಗೆಲ್ಲ ಅವೆಲ್ಲ ಕಳಿಸ್ಕೊಡ್ಬಾರ್ದಪ್ಪ, ನೀವು ಏನಪ್ಪ ನೀವು ಎಲ್ಲ ನಿಲ್ಲಿಸ್ರಪ್ಪ ಅಂತ ನಿಲ್ಲಿಸ್ತಾರ? ಯುರೋಪು ವೆಪನ್ಸನ್ನು ಸಪ್ಲೈ ಮಾಡ್ತಿರೋಂಥ ಯುಕ್ರೇನ್ಗೆ ನಿಲ್ಲಿಸ್ಬಿಟ್ರಪ್ಪ, ಎಲ್ಲ ಸಮಾಧಾನ ಮಾಡಿ ಸೆಟ್ಲ್ ಮಾಡಾಕ್ಬಿಡೋಣ ಅಂದರೆ ಅಂದ್ಬಿಟ್ಟು ನಿಲ್ಲಿಸ್ಬಿಡ್ತಾರಾ? ಫ್ರಮ್ ವೇರ್? ವಿಚ್ ಕಂಟ್ರಿ ಹ್ಯಾಸ್ ದ ಪವರ್ ಟು ಸ್ಟಾಪ್ ಎ ವಾರ್ ಟುಡೇ? ಯಾವ ದೇಶಕ್ಕೆ ಒಂದು ಯುದ್ಧವನ್ನು ನಿಲ್ಲಿಸುವ ಶಕ್ತಿ ಇದೆ? ಇಲ್ಲ. ಹಾಗಾಗಿ ಪಾಕಿಸ್ತಾನ ಭ್ರಮೆಯಲ್ಲಿದೆ. ಎಷ್ಟು ದಿನ ನಿಲ್ಲಕ್ಕಾಗತ್ತೆ ಚೈನಾ, ಅಥವಾ ಎಷ್ಟು ದಿನ ನಿಲ್ಲಕ್ಕಾಗತ್ತೆ ಇನ್ಯಾವುದೋ ಒಂದು ದೇಶ ಅವ್ರ ಜೊತೆಗೆ? ಸಾಧ್ಯ ಇಲ್ಲ. ನಾಟ್ ಪಾಸಿಬಲ್. ಯುಕ್ರೇನ್ಗಾದರೂ ರೇರ್ ಅರ್ತ್ ಮೆಟೀರಿಯಲ್ದು ಮೆಟಲ್ಸ್ ಇದೆ. ಅಮೆರಿಕ ಅದನ್ನು ತಗೊಂಡು ಏನಾದ್ರು ಕೊಡ್ತೀನಿ ಅಂತ ಬಾರ್ಟರ್ ಸಿಸ್ಟಮ್ ಆದರೂ ಮಾಡ್ತಿದೆ, ಕೊಳ್ಳು ವ್ಯವಹಾರದಲ್ಲಿ. ಪಾಕಿಸ್ತಾನ ಹತ್ರ ಏನಿದೆ? ದೇರ್ ಈಸ್. ಅದಕ್ಕೆ ಅವ್ರು ವರ್ಕ್ ಮಾಡ್ತಿರೋದು. ಬಲೂಚ್ ಪ್ರಾಂತ್ಯದಲ್ಲಿ ವಿಪರೀತವಾದ ರೇರ್ ಮೆಟೀರಿಯಲ್ಸು, ಒಂದಷ್ಟು ಮೆಟಲ್ ಇದಿದೆ, ಬೇರೆ ಸಂಪನ್ಮೂಲಗಳಿವೆ. ಅದನ್ನು ಬಗದು ಬಿಡೋಣ ಅಂತ ಟ್ರೈ ಮಾಡ್ತಿದ್ದಾರೆ ಚೈನಾ ಕೊಟ್ಬಿಟ್ಟು. ಅದಕ್ಕೆ ಬಲೂಚ್ ಅಪೋಸ್ ಮಾಡ್ತಿರೋದು ಅದನ್ನು. ಎಸ್. ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಭದ್ರತಾ ಸಂಪುಟ ಸಮಿತಿ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯುತ್ತೆ. ಭದ್ರತಾ ಸಿದ್ಧತೆ, ಪಾಕಿಸ್ತಾನದ ವಿರುದ್ಧ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಸಿಂಧು ನದಿ ನೀರು ತಡೆ ಬಳಿಕ ಈಗ ಔಷಧಿ ರಫ್ತು, ವಿಮಾನ ಮಾರ್ಗ ಬಂದ್ ಬಗ್ಗೆ ಪರಿಶೀಲನೆ ಮಾಡ್ತಿದೆ ಅಂತ ತಿಳಿದು ಬಂದಿದೆ. ಇನ್ನು ಭಯೋತ್ಪಾದಕ ದಾಳಿಯಿಂದ ಉಂಟಾದ ಪರಿಸ್ಥಿತಿಯನ್ನು ಎದುರಿಸಲು ಸಾಮೂಹಿಕ ಇಚ್ಛಾಶಕ್ತಿ ಪ್ರದರ್ಶಿಸಲು ಒಂದು ಅಧಿವೇಶನವನ್ನು ಕರಿಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಕರೀತಾರೆ. ಅದನ್ನು ಈಗಲೇ ಕರೀಬೇಕಾ ಅನ್ನೋದು ಒಂದು ಪ್ರಶ್ನೆ ಇದೆ. ಟೂ ಅರ್ಲಿ ನನ್ನ ಪ್ರಕಾರ ಅಧಿವೇಶನ ಕರೆಯೋಕ್ಕೆ. ಅಧಿವೇಶನದಲ್ಲಿ ಕರೆದು ಭಾಷಣಗಳ ಮೂಲಕ ಭಾರತದ ಪ್ರತಿಕ್ರಿಯೆಯನ್ನು
ವ್ಯೂಹಾತ್ಮಕವಾಗಿ ವೈರಿಗೆ ನಾವು ಕೊಡಕ್ಕೆ ಸಾಧ್ಯ ಇಲ್ಲ. ಅದು ಕೊಠಡಿ ಒಳಗಡೆನೇ ಆಗಬೇಕಾದ ಕೆಲಸ. ಹೌದು. ಅವ್ರನ್ನ ಯಾವ ರೂಪದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಪ್ರತಿಪಕ್ಷವನ್ನು ಅನ್ನೋದು ಪ್ರಧಾನಮಂತ್ರಿಗೆ ಬಿಟ್ಟಿರೋದು. ನನಗೆ ಗೊತ್ತಿಲ್ಲ ಅದು. ಬಟ್ ಇಟ್ ಕೆನಾಟ್ ಬಿ ದಿ ಸ್ಟ್ರಾಟಜಿ, ಆ ವ್ಯೂಹ ಅದು ಪಾರ್ಲಿಮೆಂಟಲ್ಲಿ ಅಲ್ಲ ಡಿಸೈಡ್ ಆಗೋದು. ಓಕೆ. ಅಲ್ಲೇನಿದ್ರು ಅಭಿಪ್ರಾಯಗಳ ವ್ಯಕ್ತ ಅದಾಗಬೇಕು ಒಂದು ದಿನ. ಅಲ್ಲಿ ಒಂದು ಟೀಕೆನೂ ಬರ್ಬೋದು, ಯಾಕಲ್ಲಿ ಅವತ್ತು ಹಂಗಾಯ್ತು, ಯಾಕೆ ಅವತ್ತಲ್ಲಿ ಹಿಂಗಾಯ್ತು, ಫೇಲ್ಯೂರ್ಗಳಿಗೆ ಮಾತಾಡ್ಬೋದು. ಅದು ಈಗ ಅಲ್ಲ, ಟು ಅರ್ಲಿ ನನ್ನ ಪ್ರಕಾರ. ಯಾಕಂದರೆ ಅದರಿಂದ ಕಾಂಪ್ಲಿಕೇಟ್ ಆಗತ್ತೆ ಹೊರತು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಎಲ್ಲ ಬಾಲಗಳು ಡೊಂಕೆ ಅಲ್ಲಿ ಒಳಗಡೆ, ಎಲ್ಲ ಬಾಲಗಳು ಡೊಂಕೆ ಅವು. ಓಕೆ. ಹಾಗಾಗಿ ಯಾವ್ಯಾವ ಡೊಂಕ್ ಬಾಲ ಏನೇನು ಮಾಡಿಬಿಡುತ್ತೋ ಆಮೇಲೆ ಮಾತುಗಳಲ್ಲಿ ಆ ವಿಶ್ವಾಸ ಸ್ವಲ್ಪ ದಿನ ತಡೆದು ತಗೋಬೇಕು, ಬಟ್ ತಗೋಬೇಕು. ಓಕೆ. ಇನ್ನು ಟಾರ್ಗೆಟ್ ಮಾಡಿದ್ರು ಹಿಂದೂಗಳನ್ನ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕಾರಣ ತನಿಖೆಯಲ್ಲಿ ಇದು ಪಕ್ಕಾ ಆಗ್ತಾ ಇದೆ. ಹೆಸರು ಕೇಳ್ತಾರೆ, ಕನ್ಫ್ಯೂಷನ್ ಆದರೆ ಧರ್ಮ ಕೇಳ್ತಾರೆ, ಕನ್ಫ್ಯೂಷನ್ ಆದರೆ ಕಲ್ಮಾನ ಹೇಳು ಅಂತಂತಾರೆ, ಹೌದು. ಇಲ್ಲ ಅಂತಂದರೆ ಬಟ್ಟೆ ಬೆಚ್ಚಿಸ್ತಾರೆ. ಹೌದು. ಇದು ಮೆಥಡಾಲಜಿ ಮಾಡ್ದಂಗಿದೆ ಅವರು. ಕನ್ಫರ್ಮ್. ಇದಾದ ಮೇಲೆ ಸಾಯಿಸಿರೋ 26 ಜನದಲ್ಲಿ ಹೆಚ್ಚು ಕಡಿಮೆ 22-23 ಜನಕ್ಕೂ ತಲೆಗೆ ಹೊಡೆದಿರೋದು. ತಲೆ ಕೂತು. ಅಂದರೆ ಇಟ್ಸ್ ವೆಲ್ ಟ್ರೈನ್ಡ್ ಆರ್ ವೆಲ್ ಪ್ಲ್ಯಾಂಡ್. ಹೀಗೆ ಎವ್ರಿಥಿಂಗ್ ಈಸ್ ಪ್ಲ್ಯಾಂಡ್. ಅದು ಹಾಗಾಗಿ ತಲೆಗೆ ಹೊಡೆದಿದ್ದಾರೆ. ಧರ್ಮಾಧರಿತ ಇದು ದಾಳಿ ಅನ್ನೋದು ತನಿಖೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಸರಿ, ಒಂದೊಂದನ್ನು ಒಬ್ಬೊಬ್ಬರು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅವ್ರು ಹೇಗೆ ಎಂಟ್ರಿ ಕೊಟ್ಟರು, ಹೇಗೆ ಅವ್ರು 2 ದಿನ ಮೊದಲೇ ಬರಬೇಕಾಗಿತ್ತು, ಅವತ್ತಿನ ಮಳೆ ಇತ್ತಂತೆ, ಮೋಡ ಇತ್ತಂತೆ, ಭಾನುವಾರ ಪ್ಲಾನ್ ಆಗಿತ್ತು, ಸ್ವಲ್ಪ ಇತ್ತು ಅಂತ, ಅದಕ್ಕಾಗಿ ಬೇರೆ ದಿನ ಬಂದ್ರಂತೆ, ಡ್ಯಾಶ್ ಈ ಥರ ಎಲ್ಲ ತಲೆಗೆ ಗುಂಡಿಟ್ಟಿದ್ರು. ಮೊದಲೇ ಶಸ್ತ್ರಸಜ್ಜಿತರ ಕಾಯ್ತಾ ಇದ್ರು ಅವರು, ಡ್ಯಾಶ್ ಎಲ್ಲ ಡೀಟೇಲ್ಸ್ನ ಈಗ NIA ಪ್ರತಿ ಮೃತರ ಮನೆಗಳಿಗೆ ಹೋಗಿ ಅವರ ಕಥೆಗಳನ್ನು ತಗೊಂಡು ಹೆಣಿತಾ ಇದೆ ಒಂದು ದೊಡ್ಡ ಚಿತ್ರಣ ಕೊಡಕ್ಕೆ. ಹೇಗಾಯ್ತು ಅನ್ನೋದು. ಎಸ್. ಇದರ ಸ್ಥಳೀಯರ ಸಹಕಾರ ಇಲ್ಲದೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯರ ಸಹಕಾರ ಇಲ್ಲದೆ ಏನೂ ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಇಲ್ಲಲ್ಲ, ಎಲ್ಲಾದರೂ ಅಷ್ಟೇ. ನಾಳೆ ಯಾವುದೋ ಒಂದು ಊರಲ್ಲಿ ಒಂದು ದೊಡ್ಡದಾಗಿ ಒಂದು ಕಮ್ಯುನಲ್ ರೈಟ್ಸ್ ನಡೆದಾಗ ಹೊರಗಡೆಯಿಂದ ಬಂದು ಮಾಡಿದ್ರಂತೆ ಅಂದರೆ ಲೋಕಲಿ ಯಾರೋ ಅದಕ್ಕೆ ಕುಮ್ಮಕ್ಕು, ಸಪೋರ್ಟು, ಲಾಜಿಸ್ಟಿಕ್ ಸಪೋರ್ಟ್ಸು, ಕೊಡ್ಲೇಬೇಕು, ಮಾರಲ್ ಸಪೋರ್ಟು, ಫಿನಾನ್ಷಿಯಲ್ ಸಪೋರ್ಟು ಕೊಟ್ಟಿರಲೇಬೇಕು. ಕೊಡದೇ ಇದ್ರೆ ಸಾಧ್ಯನೇ ಇಲ್ಲ. ಇದು ಅಷ್ಟೇ, ಕೊಟ್ಟಿರಲೇಬೇಕು, ಬೇರೆ ದಾರಿ ಇಲ್ಲ. ಇನ್ನು ಗುಜರಾತ್ನ ಅಹಮದಾಬಾದ್ ಪ್ರವಾಸಿಗ ರಿಷಿ ಭಟ್ ಜಿಪ್ಲೈನ್ ಸೆಲ್ಫಿ ವಿಡಿಯೋ ಒಂದು ಹೊರಗೆ ಬಂತು. ಉಗ್ರರಿಗೆ ಸ್ಥಳೀಯರ ನಂಟನ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಯಿತು. ಯಾಕೆ ಅಂದರೆ 22ನೇ ತಾರೀಕು ಅವರು ಜಿಪ್ಲೈನಲ್ಲಿ ಹೋಗ್ತಾರಲ್ಲ, ಆಗ 3 ಬಾರಿ ಜಿಪ್ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಾನೆ. ನನಗೆ ಮಾತ್ರ ಹೀಗೆ ಮಾಡಿರೋದು, ನನ್ನ ಪತ್ನಿ ಮತ್ತು ಮಗು ಹೋದಾಗ ಅವನೇನು ಆ ಥರ ಹೇಳಿಲ್ಲ, ಇದು 9 ಜನ ನಾವು ಹೋಗಿದ್ವಿ ಆ ಟೈಮ್ನಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ವೈರಲ್ ಆಯಿತು. ಈಗ ಜಿಪ್ಲೈನ್ ಆಪರೇಟರ್ನು ಕೂಡ NIA ವಶಕ್ಕೆ ಪಡ್ಕೊಳ್ತು, ತನ್ನ ವಿಚಾರಣೆ ನಡೆಸಿದ್ದಾರೆ. ಅಲ್ಲಾಹು ಅಕ್ಬರ್ ಅನ್ನೋದು ಆ ಕ್ಷಣದ ಸಹಜ ಪ್ರಕ್ರಿಯೆ. ಮೇಲ್ನೋಟಕ್ಕೆ ಜಿಪ್ಲೈನ್ ಆಪರೇಟರ್ ಪಾತ್ರ ಇಲ್ಲ ಅಂತ ತಿಳಿದು ಬರ್ತಾ ಇದೆ ಅಂತ NIA ಹೇಳ್ತಾ ಇದೆ. ಇನ್ನು ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೆ ಬಹಳಷ್ಟು ದಿನ ಓಡಾಟವನ್ನು ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪುಣೆ ಕುಟುಂಬ ಒಂದು ವಿಡಿಯೋವನ್ನು ಕೊಟ್ಟಿದೆ. ಅದು ಅವರ ಮಗು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂತಹ ವಿಡಿಯೋ. ಅದು ಆ ರೀಲ್ಸ್ ಶೂಟ್ ಮಾಡುವ ಹೊತ್ತಿನಲ್ಲಿ ಇಬ್ಬರು ಶಂಕಿತ ಉಗ್ರರು ಓಡಾಟವನ್ನು ನಡೆಸ್ತಾ ಇರ್ತಾರೆ. ಸೊ ಅದನ್ನು ಈಗ NIAಗೆ ತಲುಪಿಸಿದ್ದಾರೆ. NIA ಈ ವಿಷಯವನ್ನು ಇಟ್ಕೊಂಡು, ಈ ವಿಡಿಯೋವನ್ನು ಇಟ್ಕೊಂಡು ಈಗ ಅವರೇ ಇರಬಹುದಾ ಉಗ್ರರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಲವಾರು ಚಿತ್ರಗಳು ಅಥವಾ ಘಟನೆಗಳು ಅಥವಾ ನಡೆದಿರಬಹುದಾದ ವಿಚಾರಗಳಲ್ಲಿ ಒಂದು ರೀತಿ ಎಲ್ಲವೂ ನಾವು ತಾಳೆ ಹಾಕೋತಾ ಇದ್ದೀವಿ, ಎಲ್ಲವೂ ಅನುಮಾನ ನೋಡೋ ರೀತಿ ಮೂಡಿಸುತ್ತೆ. ಇದು ಹೇಗೆ ಅಂತಂದರೆ, ಯಾವತ್ತೂ ಫಾಲೋ ಮಾಡದೆ ಸುಮ್ಮನೆ ಇದ್ದಕ್ಕಿದ್ದಂತೆ ನೀವು ಈ ಪೇಪರಲ್ಲಿ ಬರೋಂಥ ವಾರ ಭವಿಷ್ಯ ಓದಿ. ಓಕೆ. ಕೆಲವು ಸರಿ ಆ ನಿಮ್ದು ಯಾವುದೋ ಇರುತ್ತಲ್ಲ ರಾಶಿನೋ ಏನೋ ಒಂದು ಅದ್ರ ಪ್ರಕಾರದಲ್ಲಿ ಓದ್ತೀರಲ್ಲ ನೀವು ಓದಿದಾಗ ಏನು ಅನ್ಸುತ್ತೆ ಅಂದರೆ ಅದರಲ್ಲಿರೋ 6 ಪಾಯಿಂಟ್ 5 ಪಾಯಿಂಟ್ ನನಗೆ ಇದ್ದಂಗಿದೆ ಇದು ಅನ್ಸುತ್ತೆ, ರಿಲೇಟ್ ಆಗುತ್ತೆ. ಅದು ಹಾಗೆ ಅನ್ಸುತ್ತೆ ನಿಮ್ಗೆ. ಎಕ್ಸಾಕ್ಟ್ಲಿ. ಇದು ಹಾಗೆ ಈ ಪರಿಸ್ಥಿತಿ. ಇಲ್ಲಿ ನಡೆದಿರೋ ಎಲ್ಲ ಘಟನೆ ಅದೇ ಇರಬೇಕು. ಅಲ್ಲಿ ಯಾರೋ ಒಬ್ಬ ಒಂದು ಕುರ್ತಾ, ಒಂದು ಆ ಪೈಜಾಮ ಟೈಪ್ ಹಾಕೊಂಡು ಒಂದು ಗಡ್ಡ ಬಿಟ್ಕೊಂಡು ಬಂದು ಅವನೇ ಇರಬೇಕು, ಅವನ ಟೈಪ್ ಕಾಣ್ತಾ ಇಲ್ವಾ ಅವನು ಅಂತ ಇರುತ್ತೆ. ಇರಬಹುದು, ಇಲ್ಲದೇನೂ ಇರಬಹುದು. ನಥಿಂಗ್ ರಾಂಗ್ ಚೆಕ್ ಮಾಡೋದ್ರಿಂದ, ಬಟ್ ತೀರ್ಮಾನಕ್ಕೆ ಬರಬೇಡಿ ಹೀಗೆ ಅಂತ. ಅವನೇ ಉಗ್ರ ಅಂತ ಹಾಕ್ಬಿಡೋದು ನೀವು. ಓಕೆ, ಸರಿ, ಅವನೆಲ್ಲೋ ಉಗ್ರ ಅಂತ ಹಾಕಿಸ್ಕೊಂಡು ಅವನೆಲ್ಲ ಇರ್ತಾನೆ, ಅವ್ನು ಬರಲ್ಲ, ನಿಮ್ಮನ್ನು ಕೇಳಲ್ಲ.
ಇವ್ರು ಯಾರು? ಅವ್ನು ಕರ್ನಾಟಕದವ್ನು ಆಗ್ಬಿಟ್ಟು ಇಲ್ಲೇ ಕಾಡಗೊಂಡಳ್ಳಿ KG ಹಳ್ಳಿನವ್ನು ಆಗ್ಬಿಟ್ಟಿದ್ರೆ ಅವ್ನು ಇಲ್ಲಿ ಬಂದು ಒಂದು ನೋಟಿಸ್ ಕೊಡ್ಬೋದು ನನಗೆ, ಏಯ್ ಎಲ್ಲ ಉಗ್ರ ಅಂತ ಹಾಕಿದ್ದೆ ನೀನು ಅಂತ. ಓಕೆ, ತೀರ್ಮಾನಕ್ಕೆ ಬರಬಾರ್ದು. ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಇರ್ಲು ಕಾಕತಾಳೀಯವಾಗಿ ಕೆಲವೊಮ್ಮೆ ಸಿಗಾಕೋಬಹುದು ಕೆಲವ್ರದ್ದು, ಅವರು ಲೆಕ್ಕ ಹಾಕದ ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು ಅವ್ರುಗಳು. ಇಟ್ ಈಸ್ ಎ ವರ್ತ್ ಫಾರ್ ಇನ್ವೆಸ್ಟಿಗೇಷನ್, ಕ್ರಾಸ್ ಚೆಕಿಂಗ್ ಅಲ್ಲಿ, ನಾಟ್ ನೆಸೆಸರಿಲಿ ಅವ್ರು ಇನ್ವಾಲ್ವ್ ಆಗಿರ್ತಾರೆ ಅಂತ. ಓಕೆ, ಎಸ್, ಯಾಕೆ ಈ ಜಿಪ್ಲೈನರ್ದು ಹೇಳ್ತೀನಿ. ಸರ್ ಅಲ್ಲ ಸಿ, ಅಲ್ಲಿ ಕೂತಿದ್ರೆ ಅವ್ನಿಗೇನಾರು ಒಂದು ಪಾತ್ರ ಇರಬೇಕು, ಅವನೊಂದು ಕ್ಲಿಯರೆನ್ಸ್ ಕೊಡೋ ಥರ. ಸಿಗ್ನಲ್ ಮಾಡಬೇಕು. ಹಾಂ, ಅವ್ನು ಕ್ಲಿಯರೆನ್ಸ್ ಕೊಡೋಕೆ ಮೊದಲೇ ಅವ್ರ ಆಪರೇಷನ್ ಸ್ಟಾರ್ಟ್ ಆದಂಗೆ ಇದೆ, ಅಲ್ಲಿ ಶೂಟ್ ಆಗಿತ್ತು. ಆಗಿದೆ. ನಂಬರ್ 1, ಇವನು ಒಬ್ಬನ್ ಸಾಯಿಸಕ್ಕೆ ಅವನು ಅಲ್ಲಾಹು ಅಕ್ಬರ್ ಅಂತ ಕೂಗ್ಬಿಟ್ಟು ಇವನು ಕೆಳಗೆ ಕಳಿಸ್ಬೇಕಾಗಿಲ್ಲ. ಬಟ್ ಅಟ್ಲೀಸ್ಟ್ ಆ ಭಯದ ವಾತಾವರಣ ಇದಕ್ಕೆ ತಡಿಬಹುದಿತ್ತೇನೋ, ಯಾಕೆ ಅದು ಮಾಡಲಿಲ್ಲ? ಅಲ್ಲಿ ಇಲ್ಲಿ ನೋಡ್ತಿದ್ನಲ್ಲ, ಇಲ್ವಾ ಅಂತ ಅವನು ಗೊತ್ತಾಗಿಲ್ವಾ ಅಂತ ಯಾರಿಗೂ ಅಲ್ಲಿ. ಓಕೆ, ನನಗೇನೋ ಡೌಟ್ ಅದು ನೋಡಿದ್ರೆ. ಹಾಗೆ ಎಸ್.